ನಮಸ್ಕಾರ ವೀಕ್ಷಕರೇ, ಮಲೆನಾಡು ಮೀಡಿಯಾ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನಾವು ಇಂದು ರಾಷ್ಟ್ರ ಮತ್ತು ರಾಜ್ಯ ಪ್ರಶಸ್ತಿ ವಿಜೇತರು ಹಾಗೂ ನಿವೃತ್ತ ಶಿಕ್ಷಕರು ಸಾಹಿತಿಗಳು ಆದ ತಮ್ಮಣ್ಣ ಬಿಗಾರ್ ಅವರು ನಮ್ಮ ಜೊತೆಗಿದ್ದಾರೆ. ಅವ್ರ ಮೂಲಕ ಅವರ ಜೀವನ ಶೈಲಿ ಇರ್ಬೋದು, ಅವರು ಸಾಹಿತ್ಯಕ್ಕೆ ಹೇಗೆ ಬಂದ್ರು, ಅವ್ರ ಸಾಹಿತ್ಯದ ಒಲವು ಹೇಗೆ, ಅದ್ರ ಬಗ್ಗೆ ಸವಿಸ್ತಾರವಾಗಿ ಅವ್ರ ಮೂಲಕ ತಿಳ್ಕೊಳ್ಳೋಣ. ಮೊದಲಾಗಿ ಮಲೆನಾಡು ಮೀಡಿಯಾ ಯೂಟ್ಯೂಬ್ ಚಾನೆಲ್ಗೆ ನಿಮ್ಗೆ ನಾನು ಸ್ವಾಗತ ಕೇಳ್ಕೊಂತೇನೆ. ನಿಮ್ಮ ಪರಿಚಯ, ಕಿರು ಪರಿಚಯ ಮೂಲಕ ನಮ್ಮ ವೀಕ್ಷಕರು ನೀವು ಹೇಳ್ಕೊಡ್ಬೇಕು. ನಮಸ್ಕಾರ ವಿನಾಯಕ್ ಅವರೇ. ಮಲೆನಾಡು ಯೂಟ್ಯೂಬ್ ಚಾನೆಲ್ ಮೂಲಕ ಒಂದಿಷ್ಟು ಸಮಾಜಕ್ಕೆ ಒಳ್ಳೊಳ್ಳೆಯ ಪ್ರತಿಭೆಗಳನ್ನು ಪರಿಚಯಿಸಬೇಕು ಅನ್ನುವ ನಿಮ್ಮ ಪ್ರಯತ್ನಕ್ಕೆ ಮತ್ತು ಇದನ್ನು ನೋಡ್ತಾ ಇರುವಂಥ ಜನರಿಗೆ ನಾನು ಮೊದಲನೇದಾಗಿ ನಮಸ್ಕಾರವನ್ನು ಹೇಳಲಿಕ್ಕೆ ಬಯಸ್ತೀನಿ. ನಾನು ನನ್ನ ಪರಿಚಯವನ್ನು ಮಾಡಿಕೊಳ್ಳದಿದ್ರೆ, ನಮ್ಮ ಬಾಲ್ಯ ಯಲ್ಲಾಪುರ ತಾಲೂಕಿನ ಬೀಗಾರ್ ಅನ್ನುವ ಗ್ರಾಮದಲ್ಲಿ ನಾನು ಹುಟ್ಟಿದ್ದು. ಅದು ತುಂಬ ಯಲ್ಲಾಪುರದಿಂದ ಸುಮಾರು 25 ಕಿಲೋಮೀಟರ್ ದೂರ. ಆವಾಗಿನ ಕಾಲದಲ್ಲಿ ತುಂಬಾ ಕಾಡಿನಿಂದ ಕೂಡಿದಂತ ಪ್ರದೇಶ. ಅಲ್ಲಿ ಗ್ರಾಮೀಣ ಪ್ರದೇಶ, ತುಂಬಾ ಗ್ರಾಮೀಣ ಪ್ರದೇಶ. ಅಲ್ಲಿ ಆವಾಗ ನಾವು ಸಿಕ್ಕವರಿರುವಾಗ ನಮ್ಮ ಊರಿಗೆ ಯಾವುದೇ ಸೌಲಭ್ಯಗಳು ಕೂಡ ಇರಲಿಲ್ಲ ಅಂತ ಪ್ರದೇಶ. ಆದರೆ ದಟ್ಟವಾದ ಕಾಡು, ಹರಿಯುವ ಜುಳು ನೀರು, ಹಳ್ಳ, ಅಂತ ಸುಂದರ ಪ್ರದೇಶ. ಅಲ್ಲಿ ನನ್ನ ಬಾಲ್ಯ ಪ್ರಾರಂಭ ಆಯಿತು. ನಮ್ಮಲ್ಲಿ ಒಂದು 4ನೇ ತರಗತಿಯವರೆಗೆ ಮಾತ್ರ ಶಾಲೆ ಇತ್ತು. ಆಮೇಲೆ 5ನೇ ತರಗತಿಗೆ ನಾನು ಕೊಡಸಳ್ಳಿ ಎನ್ನುವ ಊರಿಗೆ ಹೋಗ್ತೇನೆ. ಅದು ಈಗ ಕಾಳಿ ನದಿಯ ಅಣೆಕಟ್ಟು ಕಟ್ಟಿದಾರಲ್ಲ, ಕೊಡಸಳ್ಳಿ ಅಣೆಕಟ್ಟು ಅಂತ ಕೇಳಿರ್ಬೋದು. ಅದರಲ್ಲಿ ಆ ಊರು ಮುಳುಗೋಗಿದೆ. ಅಲ್ಲಿ ನಾನು 5ರಿಂದ 7ನೇ ತರಗತಿವರೆಗೆ ಓದಿದೆ. ಆಮೇಲೆ ಹೈಸ್ಕೂಲ್ ನಮ್ಮ ಊರಿನಿಂದ ಒಂದು 5 ಕಿಲೋಮೀಟರ್ ದೂರದಲ್ಲಿದೆ, ವಜ್ರಹಳ್ಳಿ ಅಂತ. ಅಲ್ಲಿ ನಾನು ಹೈಸ್ಕೂಲ್ ಶಿಕ್ಷಣವನ್ನು ಮುಗಿಸಿದೆ. ಇಷ್ಟು ಮಾಡಿ ಆಮೇಲೆ ಸ್ವಲ್ಪ ನಮ್ಗೆ ಆವಾಗ ಯಲ್ಲಾಪುರದಲ್ಲಿ ಕೂಡ ಇದು ಕಾಲೇಜ್ ಇರಲಿಲ್ಲ. ನಾವು ಕಾಲೇಜ್ ಕಲಿಬೇಕಂತಂದ್ರೆ ಅಂಕೋಲ ಅಥವಾ ಧಾರವಾಡ ಹೋಗ್ಬೇಕಾಗಿತ್ತು. ಆವಾಗ ನಾನು ಏನ್ ಮಾಡಿದೆ ಅಂದ್ರೆ 1-2 ವರ್ಷ ಕಾಲೇಜಿಗೆ ಹೋಗ್ಲಿಕ್ಕೆ ಆಗ್ಲಿಲ್ಲ. ಸ್ವಲ್ಪ ಶಿಕ್ಷಣಕ್ಕೆ ಸ್ವಲ್ಪ ಕಷ್ಟ, ಶಿಕ್ಷಣಕ್ಕೂ ಕಷ್ಟ, ಎಲ್ಲರೂ ಆರ್ಥಿಕವಾಗಿ ತುಂಬಾ ಕಷ್ಟದಲ್ಲಿ ದೂರ ದೂರದಲ್ಲಿ ಹೋಗ್ಬೇಕು ಅಂದ್ರೆ ಸ್ವಲ್ಪ ಖರ್ಚಿಗೆ ಹಣ ಬೇಕಾಗ್ತದೆ, ಇದೆಲ್ಲ ಬೇಕ. ಹಾಗಾಗಿ ನಾನು 1-2 ವರ್ಷ ಬೇರೆ ಯಾವುದೋ ಕೆಲಸ ಮಾಡಿ ಆಮೇಲೆ ಅಂಕೋಲಾದಲ್ಲೇ TCH ಮಾಡ್ಕೊಂಡೆ. TCH ಮಾಡಿದ್ಮೇಲೆ ನನಗೆ ಉದ್ಯೋಗ ಸಿಕ್ತು. ಅಲ್ಲಿಂದ ನಾನು 37 ವರ್ಷ ಶಿಕ್ಷಕನಾಗಿ ಕೆಲಸ ಮಾಡಿ ನಿವೃತ್ತನಾಗಿದ್ದೀನಿ. ಆ 37 ವರ್ಷಗಳಲ್ಲಿ ಸುಮಾರು ಅಂದರೆ 32 ವರ್ಷಗಳನ್ನು ನಾನು ಸಿದ್ದಾಪುರ ತಾಲೂಕಿನಲ್ಲಿಯೇ, ಸಿದ್ದಾಪುರದಲ್ಲಿ ಸರ್ ಕೆಲಸ ಮಾಡಿದ್ದೇನೆ. ಮೊದಲು ಕ್ಯಾದಗಿಯಲ್ಲಿ ಮಾಡಿದ್ದೇನೆ. ಕ್ಯಾದಗಿಯಲ್ಲಿ ಸುಮಾರು 19 ವರ್ಷಗಳ ಕಾಲ ಕ್ಯಾದಗಿ. ಆಮೇಲೆ ಹಲಗೇರಿಯಲ್ಲಿ ಸ್ವಲ್ಪ ವರ್ಷ ಮಾಡಿದೆ. ಆಮೇಲೆ ಅಲ್ಲಿಂದ ಪ್ರಮೋಷನ್ ಆಗಿ ಇಲ್ಲೇ ಬಿದ್ರಖಾನ್ ಅಂತ ಊರಿದೆ, ಅಲ್ಲಿ ಒಂದು 10 ವರ್ಷ ಕೆಲಸ ಮಾಡಿದ್ದೀನಿ. ಹೀಗೆ ಎಲ್ಲಾ ಕಡೆ ಬೇರೆ ಬೇರೆ ಇದರಲ್ಲಿ ಕೆಲಸ ಮಾಡ್ತಾ ಬಂದೆ. ಈ ಕೆಲಸದ ಜೊತೆಯಲ್ಲಿ ಮೊದಲನೇದಾಗಿ ನಮ್ಮ ವೃತ್ತಿ, ಶಿಕ್ಷಕ ವೃತ್ತಿ, ಯಾರೇ ಆಗ್ಲಿ ನಾವು ಯಾವ ವೃತ್ತಿಗೆ ಹೋಗ್ತೀವೋ ಆ ವೃತ್ತಿಯನ್ನ ತುಂಬಾ ಪ್ರೀತಿಸಬೇಕು. ಆವಾಗ ಪ್ರೀತಿಸುತ್ತಾ ಹೋದ ಹಾಗೆ ನಮ್ಗೆ ಹೊಸ ಆ ವೃತ್ತಿಗೆ ಪೂರಕವಾದ ಅನೇಕ ಸಂಗತಿಗಳು ನಮಗೆ ಸಿಗ್ತಾ ಹೋಗ್ತದೆ. ನನಗೆ ಮೊದಲಿನಿಂದಲೂ ಏನಿತ್ತು, ಚಿತ್ರ ಬಿಡಿಸುವ ಒಂದು ಹವ್ಯಾಸ ಇತ್ತು. ಆಮೇಲೆ ನಾನು ವೃತ್ತಿಗೆ ಸೇರ್ತಾ ಇದ್ದಾಗೆ ಕತೆ ಕವನಗಳನ್ನು ಬರಿತಾ ಇದ್ದೆ. ಆವಾಗ ತರಂಗ, ಸುಧಾ ಇಂಥ ಪತ್ರಿಕೆಗಳಲ್ಲಿ ಬಂದಿತ್ತು. ಮತ್ತು ನನ್ನ ಕಥೆಗಳು ಧಾರವಾಡ ಆಕಾಶವಾಣಿ ಯುವವಾಣಿ ವಿಭಾಗ ಅಂತ ಇರ್ತದೆ, ಅಂಥದ್ರಿಂದಲೂ ಪ್ರಸಾರ ಆಗಿತ್ತು. ಅದೆಲ್ಲ ನನಗೆ ಗೊತ್ತಾಗ್ತಾ ಇರಲಿಲ್ಲ. ನಾನು ತುಂಬಾ, ಈಗ ಕೈಗಾ ಅಣು ವಿದ್ಯುತ್ ಸ್ಥಾವರ ಆಗಿದೆಯಲ್ಲ, ಅದರ ಪಕ್ಕದಲ್ಲಿ ಒಂದು ಹಳ್ಳಿ ಇತ್ತು, ಹರಟೂಗ ಅಂತ. ಆ ಹಳ್ಳಿಯಲ್ಲಿ ನಾನು ಕೆಲಸ ಮಾಡಿದೆ. ಅಲ್ಲಿ ಯಾವ ಕಡೆಯಿಂದ ಹೋದ್ರೂ ಕೂಡ 10-15 ಕಿಲೋಮೀಟರ್ ಕಾಡಿನಲ್ಲಿ ನಡ್ಕೊಂಡು ಹೋಗ್ಬೇಕು. ಹೀಗೆ ಯಾವ ವಾಹನನೂ ಅಲ್ಲಿ ಹೋಗ್ತಾ ಇರಲಿಲ್ಲ ಅವಾಗ. ಅಂತ ಪರಿಸರದಲ್ಲಿ ಒಂದು 2.5 ವರ್ಷ ನಾನು ಅಲ್ಲಿ ಕೆಲಸ ಮಾಡಿದೆ. ಆವಾಗ ಅಲ್ಲೆಲ್ಲ ಇದ್ದಾವಾಗಲೂ ಕೂಡ ನಾನು ಈ ವೃತ್ತಿಯ ಪರವಾಗಿ ಮತ್ತು ಇಂಥ ಹವ್ಯಾಸದ ಪರವಾಗಿ ಚಿಂತನೆಯನ್ನು ಮಾಡ್ತಾ ಬಂದೆ. ಅದೇ ರೀತಿಯಲ್ಲಿ ನನ್ನ ದಾರಿ ಮುಂದುವರೆದು ಬಂತು.
ವೃತ್ತಿಯನ್ನ ಮಾಡ್ತಾ ಬಂದ ಮೇಲೆ ನನ್ನ ಕುಟುಂಬದ ಬಗ್ಗೆ ಹೇಳೋದಿದ್ರೆ, ನಾನು ಅಲ್ಲಿ ನಮ್ಮ ತಂದೆಯವರಿಗೆ 8 ಜನ ನಾವು ಮಕ್ಕಳು. ದೊಡ್ಡ ಕುಟುಂಬ. ಬಾಲ್ಯದಲ್ಲಿ ಕೂಡ ಈಗಿನ ಹಾಗೆ 1-2 ಮಕ್ಕಳಲ್ಲ, ಅವಾಗ 7-8 ಜನ ಮಕ್ಕಳು ಇರ್ತಾ ಇದ್ರು. ಹಾಗಾಗಿ ಏನಾಗಿತ್ತು ಅಂತಂದ್ರೆ, ಮಕ್ಕಳಾಗಿದ್ದ ಅವಾಗ ಸಣ್ಣ ತುಂಬಾ ಕಟ್ಟಳೆಯನ್ನ ಈಗ ಮಾಡ್ತಾರೆ, ಆದ್ರೆ ಅವಾಗ ಹಾಗಿರ್ಲಾಗಿತ್ತು. ಆ ಪರಿಸರದಲ್ಲಿ ನಾವು ತುಂಬಾ ಓಡಾಡಿಕೊಂಡು ಸ್ವತಂತ್ರವಾಗಿ ಕಾಡನ್ನೆಲ್ಲ ತಿರ್ಕೊಂಡು ಹೀಗೆ ಮಾಡ್ತಾ ಬಂದಿದ್ವಿ. ಈ 7-8 ಜನ. ಎಲ್ಲ ನಮ್ಮ ಮನೆಯಲ್ಲಿ ಈಗ ಅಣ್ಣ ಇದ್ದಾರೆ. ಅವರು ತುಂಬಾ ಅವಾಗಲ ಕಾಲದಲ್ಲಿ 4ನೇ ತರಗತಿವರೆಗೆ ಮಾತ್ರ ಕಲ್ತಿದ್ದಾರೆ, ಆದ್ರೆ ತುಂಬಾ ಓದ್ತಾ ಇದ್ದಾರೆ. ಅದರ ಪ್ರಭಾವ ನಮ್ಮ ಎಲ್ಲರ ಮೇಲೂ ಆಯ್ತು. ಹಾಗಾಗಿ ನಮ್ಮ ಅಷ್ಟು ಆಗಿನ ಆರ್ಥಿಕವಾಗಿ ನಾವು ಹಿಂದುಳಿದಿದ್ರು ಕೂಡ ಎಲ್ಲ ನಮ್ಮ ಫ್ಯಾಮಿಲಿ ಎಲ್ಲರೂ ಶೈಕ್ಷಣಿಕವಾಗಿ ಚೆನ್ನಾಗಿ ಓದ್ಕೊಂಡು ಬೇರೆ ಬೇರೆ ಉದ್ಯೋಗ ಮಾಡಿದ್ದಾರೆ. IAS ಕೂಡ ನನ್ನ ಒಬ್ಬ ತಮ್ಮ IAS ಆಗಿ ಅವರು ಗುಜರಾತ್ ನಲ್ಲಿ ಅಧಿಕಾರಿಯಾಗಿದ್ದಾರೆ. ಅಂದ್ರೆ IPS ಹುದ್ದೆಯಲ್ಲಿ ಸೇರ್ಕೊಂಡು ಈಗ IG ಆಗಿದ್ದಾರೆ. ಆಮೇಲೆ ಒಬ್ಬರು ತಮ್ಮ ಅಮೆರಿಕಾದಲ್ಲಿ ಉದ್ಯೋಗದಲ್ಲಿ ಇದ್ದಾರೆ. ಎಲ್ಲರೂ ಚೆನ್ನಾಗಿ ಎಲ್ಲರೂ ಎಜುಕೇಟೆಡ್ ಆಗಿದ್ದಾರೆ. ನನ್ನ ಬಗ್ಗೆ ಹೇಳುದಿದ್ರೆ, ನನ್ನ ಮನೆಯವರು ಸವಿತಾ ಅಂತ, ಅವರು ಕೂಡ ಟೀಚರ್ ಆಗಿ ನನ್ನ ಸಂಘಟನೆ ಕೆಲಸ ಮಾಡ್ತಾರೆ. ಹಾಗಾಗಿ ನಾವು ಇಬ್ರು ಒಟ್ಟೊಟ್ಟಿಗೆ ಶಾಲೆಯ ಬಗ್ಗೆ ದಿನನಿತ್ಯ ಅದರ ಕುರಿತಾಗಿ ಚಿಂತಿಸ್ತಾ ಬಂದ್ರು. ಒಂದೇ ಒಬ್ಬರಿಗೊಬ್ರು ಸಪೋರ್ಟಿವ್ ಆಗಿ ನಮ್ಮ ಕೆಲಸ ಆಯ್ತು. ಮತ್ತು ಅವರು ನನ್ನ ಎಲ್ಲ ಹವ್ಯಾಸಗಳಿಗೂ ಕೂಡ ಸಪೋರ್ಟಿವ್ ಆಗಿದ್ರು. ಮತ್ತೆ ನಮ್ಗೆ ಒಬ್ಬನೇ ಮಗ ವಿನಯ ಅಂತ, ಅವರು ಇಂಜಿನಿಯರ್ ಆಗಿದ್ದಾರೆ. ಅವರು ಸೊಸೆ ಸಾಧನ ಅಂತ, ಅವಳು ಇಂಜಿನಿಯರು. ಅವರಿಗೆ 2 ವರ್ಷದ ಮಗು ಇದೆ. ಹೀಗೆ ನಾವು ನಮ್ಮ ಕೌಟುಂಬಿಕವಾಗಿ ಸುಂದರವಾಗಿ ಸ್ವಚ್ಛ ಕುಟುಂಬವಾಗಿದೆ, ಸಂತೋಷವಾಗಿ ಇದ್ದೀವಿ. ಅದ್ರ ಜೊತೆಯಲ್ಲಿ ನಾನು ಆವಾಗಲೇ ಹೇಳಿದ ಹಾಗೆ ವೃತ್ತಿಯನ್ನು ಪ್ರೀತಿಸ್ತಾ ಹೋದ್ರೆ ಅನೇಕ ದಾರಿಗಳು ನಮ್ಗೆ ಸಿಗ್ತವೆ ಅಂತ ಹೇಳ್ತಿದ್ದೆ. ನಾವು ಮೊದಲಿಂದ ಏನ್ ಮಾಡ್ತಾ ಇದ್ದೆ, ಚಿತ್ರಗಳನ್ನು ಬರಿತಾ ಇದ್ದೆ. ವ್ಯಂಗ್ಯ ಚಿತ್ರಗಳನ್ನು ಬಹಳ ಬರಿತಾ ಇದ್ದೆ. ಹಾಗೆ ಅದ್ರ ಜೊತೆಲಿ ಹೀಗೆ ಚಿತ್ರಗಳನ್ನು ಬರಿತಾ ಇದ್ದೆ. ಅನೇಕ ಇದನ್ನು ಉಪಯೋಗಿಸ್ಕೊಂಡು ಮಕ್ಕಳ ಸಂಗಡ ಏನ್ ಮಾಡ್ಬೋದು ಆ ರೀತಿ ಯೋಚನೆ ಮಾಡಿದೆ. ಆವಾಗ ಮಕ್ಕಳಿಗೆ ಬೇರೆ ಬೇರೆ, ಈಗ ಪರಿಸರದ ದಿನ ಬಂದ್ರೆ ಪರಿಸರದ ಬಗ್ಗೆ ಚಿತ್ರ ಬರೆಯುವಂಥದ್ದು, ಅಥವಾ ಪರಿಸರದ ಬಗ್ಗೆ ಹಾಡು ಹೇಳುವಂಥದ್ದು, ಅದ್ರ ಬಗ್ಗೆ ಅವರು ಮಾತನಾಡುವಂಥದ್ದು, ಇಂಥ ಚಟುವಟಿಕೆಗಳನ್ನ ಅಳವಡಿಸ್ತಾ ಬಂದ್ವಿ. ಆಮೇಲೆ ಅದ್ರ ಸಂಗಡ ಏನಾಯ್ತು, ಮಕ್ಕಳಲ್ಲಿ ಕೌಶಲ್ಯ, ಪರಿಸರ ಪ್ರೀತಿ ಎಲ್ಲ ಬೆಳಿಬೇಕು ಅಂತ ಬರೇ ಪುಸ್ತಕದ ಅಷ್ಟೇ ಸಾಲಾಗುತ್ತಿಲ್ಲ. ಹಾಗಾಗಿ ಚಿತ್ರ ಬಿಡಿಸೋದ್ರ ಜೊತೆ ಆಮೇಲೆ ಬೇರೆ ಬೇರೆ ಇದು ಕಸದಿಂದ ರಸ ಅಂತ ಹೇಳ್ತೀವಲ್ಲ, ಹಾಗೆ ಪ್ರಕೃತಿಯಲ್ಲಿ ಬಿದ್ದ ಅನೇಕ ವಸ್ತುಗಳನ್ನು ಉಪಯೋಗಿಸಿ ಕಲಾಕೃತಿಯನ್ನು ಮಾಡೋದು, ಅಂತದನ್ನು ಮಾಡಿ ಪ್ರದರ್ಶನ ಮಾಡೋದು. ಈಗ ಪೆನ್ಸಿಲ್ ಕೆತ್ತಿದ ಇದಿರ್ತದೆ, ಚೂರುಗಳು, ಅದನ್ನ ಜೋಡಿಸಿ ಹೂವಿನಂಗ್ ಮಾಡೋದು. ಆಮೇಲೆ ನಮ್ಮ ಮಲೆನಾಡಿನಲ್ಲಿ ಚಳಿಗಾಲದಲ್ಲಿ ಸಾಕಷ್ಟು ಗಿಡಗಳಿಂದ ಎಲೆಗಳು ಉದುರುತ್ತವೆ. ಅಂತ ಉದುರಿದಂತ ಎಲೆಗಳನ್ನ ತಂದು ಅವುಗಳನ್ನ ಈ ರದ್ದಿ ಕಾಗದ ಒಳಗೆ ಹಾಕಿ ಇಟ್ರೆ ಅದು ಸ್ವಲ್ಪ ಇದಾಗಿ ಗಟ್ಟಿ ಆಗ್ತದೆ. ಅದನ್ನ ಅಂಟಿಸಿ ಅನೇಕ ಕಲಾಕೃತಿಗಳನ್ನ ಮಕ್ಕಳ ಹತ್ರ ಮಾಡಿಸೋದು, ಎಲೆಗಳಿಂದ ಕಲೆ ಅಂತೇಳಿ. ಆ ರೀತಿ ಮಾಡೋದು. ಬೇರೆ 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 ವಸ್ತುಗಳಿಂದ ಅದನ್ನೆಲ್ಲ ಸೇರಿಸ್ಬಿಟ್ಟು ವರ್ಷದಲ್ಲಿ ಒಂದು ಸಾರಿ ಪ್ರದರ್ಶನಕ್ಕೆ ಇಡೋದು, ಎಕ್ಸಿಬಿಷನ್. ವಾರ್ಷಿಕೋತ್ಸವದ ಅಂದ್ರೆ ಶಾಲಾ ಶೈಕ್ಷಣಿಕ ಉತ್ಸವ ಅಂತ ಹೆಸರಿಸಿ ಅವ್ರು ಓದಿನ ಜೊತೆಗೆ ಎಲ್ಲಾ ರೀತಿಯಲ್ಲೂ ಅವರಿಗೆ. ಆವಾಗ ಏನಾಯ್ತು, ಪಾಲಕರೆಲ್ಲ ಬಂದು ಅದನ್ನ ನೋಡ್ತಾ ಇದ್ರು. ಮಕ್ಕಳ ಹತ್ರ ಬರೆದ ಕಥೆಗಳ ಪುಸ್ತಕ, ಮಕ್ಕಳ ಹತ್ರ ಬರೆದ ಕವನಗಳ ಪುಸ್ತಕ, ಮಕ್ಕಳೇ ತಯಾರಿಸಿದ ಇಂತಹ ಕಲಾಕೃತಿಗಳು, ಆಮೇಲೆ ಅವರು ಬರೆದಂತ ಹಾಡು, ಆಮೇಲೆ ಸಾಂಸ್ಕೃತಿಕ ಕಾರ್ಯಕ್ರಮಗಳೆಲ್ಲ ಇರೋದ್ರಿಂದ ಅದೇ ಒಂದು ರೀತಿಯ ಶಾಲೆಯಲ್ಲಿ ತುಂಬಾ ಸಂಭ್ರಮ ಆಗ್ತಾ ಇತ್ತು. ಅದು ಏನಾಯ್ತು ಅಂತಂದ್ರೆ, ಇಲ್ಲಿ ಶಾಲೆಗಳಲ್ಲಿ ಇಷ್ಟೆಲ್ಲ ಕೆಲಸಗಳನ್ನ ಮಕ್ಕಳಿಗಾಗಿ ಮಾಡ್ತಾ ಇರೋದು ಜನಕ್ಕೆ, ಸಮಾಜಕ್ಕೆ ತುಂಬಾ ಖುಷಿ ಆವಾಗ ಎಲ್ಲೇ ಹೋಗ್ಲಿ ನಾನು ಶಾಲೆಗಳಲ್ಲೆಲ್ಲ ಊರವರು ನನ್ನ ಸಂಗಡ ತುಂಬಾ ಸಹಕರಿಸಲಿಕ್ಕೆ ಶುರು ಮಾಡಿದ್ರು. ಇದರಿಂದ ಆಗಿ ಮಕ್ಕಳಿಗೆ ನಾವು ಒಂದು ರೀತಿಯ ಪ್ರೀತಿಯಲ್ಲಿ, ಸರ್ಕಾರಿ ಶಾಲೆಗಳಲ್ಲಿ ಸೌಲಭ್ಯ ಇಲ್ಲ ಅಂತ ಎಷ್ಟೋ ಸಾರಿ ಹೇಳ್ತೀವಿ, ಆದ್ರೆ ಈಗ ಎಷ್ಟೋ ಸೌಲಭ್ಯಗಳು ತುಂಬಾ ಸರ್ಕಾರ ಎಲ್ಲ ಕೊಡ್ತಾ ಇದೆ. ಊಟ, ಮತ್ತೆ ಅವರಿಗೆ ಈಗ ಮೊಟ್ಟೆಗಳನ್ನು ಕೂಡ ಊಟದ ಜೊತೆಯಲ್ಲಿ ಕೊಡ್ತಾರೆ.
ಆಮೇಲೆ ಅವರಿಗೆ ಸ್ಕಾಲರ್ಶಿಪ್ ಕೊಡ್ತಾರೆ, ಉಚಿತ ಪುಸ್ತಕ ಕೊಡ್ತಾರೆ. ಮತ್ತೆ ಶಿಕ್ಷಣನೂ ಬಹಳ ಒಂದು ಇಂಪ್ರೂವ್ಮೆಂಟ್ ಮಾಡ್ತಾ ಇದೆ. ಅದ್ರ ಜೊತೆಗೆ ನಾವು ಇನ್ನೂ ಎಷ್ಟು ಏನ್ ಮಾಡ್ಬೋದು ಅನ್ನುವಾಗ ನಮ್ಮ ಶಾಲೆಗಳಲ್ಲಿ, ನಾನು ಈಗ ಬಿದಿರ್ಕಾನ ಶಾಲೆಯಲ್ಲೆಲ್ಲ ಇರುವಾಗ ಊರವರ ದೇಣಿಗೆಯಾಗಿ ಪ್ರೊಜೆಕ್ಟರ್ ಕೊಟ್ರು, ಆಮೇಲೆ ಕಂಪ್ಯೂಟರ್ ಕೊಟ್ರು. ಅದನ್ನೆಲ್ಲ ಆಮೇಲೆ ಒಂದಷ್ಟು ದಿವಸ ಕಂಪ್ಯೂಟರ್ ಹೇಳ್ಕೊಡ್ಲಿಕ್ಕೆ ಶಿಕ್ಷಕರು ಇರುವುದಿಲ್ಲ ಅಂತ ಸಂದರ್ಭದಲ್ಲಿ ಪಾಲಕರ ವತಿಯಿಂದ ಅಲ್ಲಿ ನೇಮಿಸಿಕೊಂಡು ಮಕ್ಕಳಿಗೆ ಅದನ್ನ ಹೇಳ್ಕೊಡುವಂತ ಕೆಲಸ ಮಾಡಿದ್ವಿ. ಹೀಗೆ ತುಂಬಾ ವೃತ್ತಿಯಲ್ಲಿ ಖುಷಿ ಆಗುವಂತೆ, ಮಕ್ಕಳ ಪ್ರೀತಿ ಬೆಳೆಯುವಂತೆ ಕೆಲಸ ಮಾಡ್ತಾ ಬಂದೆ. ಅದರ ಜೊತೆಯಲ್ಲಿ ನಾನು ಸಾಹಿತ್ಯದಲ್ಲಿ ಪ್ರೀತಿ ಇರೋದ್ರಿಂದ ನನಗೆ ಅದನ್ನು ಬರಿಬೇಕು ಅಂತ ಅನಿಸ್ತಾ ಇತ್ತು. ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ ಏನಿರ್ತದೆ, ಈಗ ನಿಮಗೆ ಒಂದು ರೀತಿಯ ಯೂಟ್ಯೂಬ್ನ ಮೂಲಕ ಒಂದು ಜನರಿಗೆ ತಾನು ಕಂಡಂತ ಒಳ್ಳೊಳ್ಳೆಯ ವ್ಯಕ್ತಿಗಳನ್ನ ಅಥವಾ ಒಳ್ಳೆಯ ಸಂದೇಶವನ್ನ ಮುಟ್ಟಿಸಬೇಕು ಅನ್ನೋದು ಇರ್ತದೆ. ಅದು ಒಂದು ಅಭಿವ್ಯಕ್ತಿ, ಅದು ಒಂದು ರೀತಿ ಕಲೆ ಅಂತ ಹೇಳ್ಬೋದು. ಹಾಗೆ ಪ್ರತಿಯೊಬ್ಬ ವ್ಯಕ್ತಿಗೂ ತನ್ನಲ್ಲಿರುವ ಯಾವುದೋ ಕಂಡದ್ದನ್ನ ಅಥವಾ ಸತ್ಯವನ್ನ, ನಾನು ಕಂಡುಕೊಂಡ ಬೆಳಕನ್ನ ಬೇರೆಯವರಿಗೆ ಹಂಚಬೇಕು ಅಂತ ಆಸೆ ಇರ್ತದೆ. ಅದು ಬೇರೆ ಬೇರೆ ಕಲೆಯ ಪ್ರಕಾರಗಳಲ್ಲಿ ಬರ್ಬೋದು. ಯಕ್ಷಗಾನ ಆಗಿರ್ಬೋದು, ಸಂಗೀತ ಆಗಿರ್ಬೋದು, ನಾಟಕ ಆಗಿರ್ಬೋದು, ಅಂತ ಇಂತಹ ಹವ್ಯಾಸಗಳಾಗಿರ್ಬೋದು. ಹಾಗೆ ನನಗೆ ಏನಾಗಿತ್ತು ಅಂತಂದ್ರೆ, ನನಗೆ ಆ ಮಕ್ಕಳ ಬಗ್ಗೆ ಬರಿಬೇಕು ಅನ್ನೋ ತುಡಿತ ನನ್ನ ಹೃದಯದಿಂದ ಇರೋದ್ರಿಂದ ಮತ್ತೆ ನಾನೇನ್ ಮಾಡಿದೆ, ಮಕ್ಕಳ ಪುಸ್ತಕಗಳನ್ನ ಬರಲಿಕ್ಕೆ ಶುರು ಮಾಡಿದೆ. ಅದು ಏನಾಯ್ತು, ಮಕ್ಕಳ ಸಂಘಟನೆ ನಾನು ಇರೋದ್ರಿಂದ ಆ ಹವ್ಯಾಸಕ್ಕೆ ಅದು ಒಂದು ರೀತಿಯ ಪೂರಕ ಆಯ್ತು. ಯಾವಾಗ ನಮಗೆ ಹವ್ಯಾಸ ಶುರು ಆಗ್ತದೆ, ಈಗ ನಿಮಗೆ ಆ ಯೂಟ್ಯೂಬ್ ಮಾಡ್ಲಿಕ್ಕೆ ಶುರು ಆದ್ಮೇಲೆ ನಿಮ್ಮ ಕಂಡು ಕೂಡಲೇ ಅನೇಕ ಜನರ ಸುದ್ದಿಯನ್ನ ನಿಮಗೆ ಹೇಳ್ತಾರೆ. ಯಾವ್ದೋ ಗಿನ್ನಿಸ್ ದಾಖಲೆ ಮಾಡಿದವ್ರು ಇರ್ತಾರೆ, ಯಕ್ಷಗಾನದಲ್ಲಿ ಇದು ಮಾಡಿದವ್ರು ಇರ್ತಾರೆ, ನಾಟಕದಲ್ಲಿ ಇದು ಮಾಡಿ, ಅವರದ್ದೆಲ್ಲ ಪರಿಚಯ ಎಲ್ಲರದ್ದು ಪರಿಚಯಗಳಾಗ್ತದೆ. ಹಾಗೆ ನಮ್ಗೆ ಮಕ್ಕಳಿಗೆ ಬರಿಬೇಕಾದ್ರೆ ಮಕ್ಕಳ ಜಗತ್ತಿನಲ್ಲಿ ಅಂದ್ರೆ ಮಕ್ಕಳ ಆ ಲೋಕದಲ್ಲಿ ಬೇರೆ ರೀತಿಯ ಯಾವುದೋ ಕಾರಣಕ್ಕಾಗಿ ಮನೆಯಲ್ಲಿ ಕಷ್ಟಪಟ್ಟವ್ರು ಇರ್ತಾರೆ, ಹಣ ಇಲ್ಲದೆ ಇದ್ದವ್ರು ಇರ್ತಾರೆ, ಅಥವಾ ಯಾವುದೋ ತೊಂದರೆಯಿಂದ ಶಾಲೆ ಬಿಡುವಂತ ಪ್ರಸಂಗ ಬಂದವರು ಇರ್ತಾರೆ, ಅಂಗವೈಕಲ್ಯ ಇರ್ತದೆ, ಹೀಗೆ ಎಲ್ಲ ಸಮಸ್ಯೆಗಳು ಇರ್ತದೆ, ತುಂಬಾ ಖುಷಿಯಾಗಿದ್ದವರು ಇರ್ತಾರೆ. ಅಂತ ಸಂಗತಿಗಳನ್ನೆಲ್ಲ ಕಂಡಾಗ ನಮಗೆ ಏನಾಗ್ತದೆ, ಒಂದು ರೀತಿಯ ಒಳಗೆ, ಹೃದಯದ ಒಳಗೆ ಅದಕ್ಕೊಂದು ಇದನ್ನ ಮುಟ್ಟಿಸ್ಬೇಕು, ಸಂದೇಶವನ್ನು ಮುಟ್ಟಿಸ್ಬೇಕು ಅನ್ನುವ ತುಡಿತ ಬರುತ್ತದೆ. ಅದು ತಾನಾಗೆ ಬರೋದು. ನಾವೇ ಮಾಡ್ಬೇಕು ಅನ್ನೋದು ಹೊರಟ್ರೆ ಅಥವಾ ಈ ರೀತಿನೇ ಮಾಡ್ಬೇಕು ಅಂತ ಹೊರಟೋದಲ್ಲ. ಅದು ನಾವು ನೋಡಿದ್ದು, ಕೇಳಿದ್ದು, ಅನುಭವಿಸಿದ್ದು, ಅದು ಒಂದು ರೀತಿಯ ಸಂವೇದನೆಯಾಗಿ ನಮ್ಮಲ್ಲಿ ಉಳ್ಕೊಂಡು ಪ್ರಾಕೃತಿಕವಾಗಿ ಸಹಜ ರೀತಿಯಲ್ಲಿ ಅದು ಹೊರಗೆ ಬಂದ್ರೆ ಅದು ಒಳ್ಳೆಯ ಒಂದು ಕಲಾಕೃತಿ ಆಗ್ಲಿಕ್ಕೆ ಸಾಧ್ಯ ಇದೆ. ಆ ರೀತಿಯಲ್ಲಿ ಸಹಜವಾಗಿ ಮಕ್ಕಳ ಜಗತ್ತು ನನ್ನನ್ನು ಆಕರ್ಷಿಸ್ತು ಮತ್ತು ಆ ವಿವಿಧ ನೋಟಗಳು ನನಗೆ ಕಂಡು, ಹಾಗಾಗಿ ನಾನೇನ್ ಮಾಡಿದೆ, ಮಕ್ಕಳ ಸಾಹಿತ್ಯವನ್ನ ಬರ್ಲಿಕ್ಕೆ ಬರಿತಾ ಬಂದಿದ್ದೀನಿ. ಸರ್, ನಿಮ್ಗೆ ಇದು ಒಂದು ಕಾಲೇಜ್ ದಿಸೆಯಿಂದ ನಿಮ್ಗೆ ಸಾಹಿತ್ಯ ಬಗ್ಗೆ ಒಲವು ಇತ್ತು, ಅಥವಾ ನಿಮ್ಗೊಂದು ಸ್ಕೂಲ್ ಟೀಚರ್ ಆಗಿ ಸೇರಿದಾಗಿಂದನೂ ಅದ್ರ ಒಲವು ಶುರು ಆಯ್ತು? ಯಾವಿಂದ ಆಯ್ತು ಸರ್ ಇದು? ನಾನು ಶಿಕ್ಷಕರ ಆದ್ಮೇಲೆ ಮಕ್ಕಳಿಗಾಗಿ ಕವಿತೆಗಳನ್ನ ಮೊದಲು ಬರ್ಲಿಕ್ಕೆ ಶುರು ಮಾಡಿದೆ. ಅದ್ರ ಜೊತೆಯಲ್ಲಿ ವ್ಯಂಗ್ಯ ಚಿತ್ರಗಳನ್ನು ಇದ್ದೆ. ಹೀಗೆ ಅಲ್ಲಿಂದ ಬರಿತಾ ಹೋದ ಹಾಗೆ ಪತ್ರಿಕೆಗಳಲ್ಲೆಲ್ಲ ಪ್ರಕಟ ಆಯ್ತು. ಆವಾಗಲೇ ಆಕಾಶವಾಣಿಯಲ್ಲಿ ಬಂದು ಹೀಗೆ ನನಗೆ ಪ್ರೋತ್ಸಾಹ ಸಿಗ್ತಾ ಹೋಯಿತು. ಅದನ್ನ ಹಾಗೆಯೇ ನಾನು ಮಾಡ್ತಾ ಇದ್ದೆ. ಮತ್ತೆ ನನಗೆ ಮತ್ತೊಂದು ಲಾಭ ಏನಾಯ್ತು ಅಂತಂದ್ರೆ, ನಾನು ಬರೆದ ಕತೆ ಇರ್ಬೋದು, ಕವಿತೆ ಇರ್ಬೋದು, ಅಥವಾ ಲಲಿತ ಪ್ರಬಂಧ ಇರ್ಬೋದು, ಮಕ್ಕಳ ಜಗತ್ತಿನ ಆ ಬಾಲ್ಯದ ಸಂಗತಿಗಳನ್ನು ತೆಗೆದುಕೊಂಡು ಬರೆದ ಅದನ್ನ ಏನ್ ಮಾಡ್ತಾ ಇದ್ದೆ ನಾನು, ಒಂದು ಬರೆದ ಆದ್ಮೇಲೆ ಅದನ್ನ ನಮ್ಮ ತರಗತಿಯ ಹುಡುಗರಿಗೆ ಓದಿ ಅವ್ರು ಏನ್ ಮಾಡ್ತಾರೆ, ಆ ಮಕ್ಕಳು ತುಂಬಾ ಈ ದೊಡ್ಡವರಾದ್ರೆ ನಾನೇನೋ ಒಂದು ಓದಿದ್ರೆ ಅಥವಾ ಹೇಳಿದ್ರೆ ನನ್ನ ಮುಖ ಗೌರವವನ್ನ ಕಾಪಾಡಬೇಕು ಅನ್ನುವ ಹೆಚ್ಚಿನ ಪ್ರಜ್ಞೆ ನಮಗೆ ಇರೋದ್ರಿಂದ ಒಳ್ಳೆ ಸೂಪರ್ ಇದೆ, ಚಲೋ ಇದೆ ಅಂದ್ರೆ ಲೈಕ್ ಕೊಡುದು, ಸೂಪರ್ ಅನ್ನೋದು, ಹೀಗೆ ಮಾಡ್ತೀವಿ. ಆದ್ರೆ ಮಕ್ಕಳು ಹಾಗಲ್ಲ. ಅವರು ಹತ್ರ ನಿಜವಾಗಿ ಕೇಳಿದ್ರೆ ಅವರು ಚೆನ್ನಾಗಿದ್ರೆ ಚೆನ್ನಾಗಿದೆ ಅಂತ ಹೇಳ್ತಾರೆ, ಇಲ್ಲ ಅಂತ ಹೇಳಿಕೋ ಅವರು ಒಂದೊಂದ್ಸರಿ ಇಲ್ಲ ಅಂತ ಅವ್ರು ಹೇಳದೇ ಇದ್ರು ಅವರ ಭಾವನೆ ನಮಗೆ ಗೊತ್ತಾಗ್ತದೆ. ಸರ್ ಅದನ್ನ ಮೊನ್ನೆ ಕತೆ ಇನ್ನೊಂದಿದ್ರೆ ಓದಿ
ಮತ್ತು ಅದು ಪೂರ್ತಿಗೊಳಿಸಿ ಹೀಗೆ ಅವರು ಮತ್ತೆ ಕೇಳ್ತಾರೆ, ಮತ್ತೆ ಏಕಾಗ್ರತೆಯಿಂದ ಅದನ್ನು ಕೇಳ್ತಾ ಇರ್ತಾರೆ ಅಂದ್ರೆ ಅದು ಚೆನ್ನಾಗಿದೆ. ಹೌದು, ಇಲ್ಲ ಇದ್ರೆ ಅವರು ಅದ್ರ ಕಡೆಗೆ ಅಷ್ಟು ಗಮನ ಕೊಡೋದಿಲ್ಲ. ಆವಾಗ ಅವರಿಗೆ ಅದು ಇಷ್ಟ ಆಗ್ಲಿಲ್ಲ ಅಂತ ನಾವು ಅರ್ಥ ಮಾಡ್ಕೊಳ್ಬಹುದು. ಹೀಗೆ ನಾನು ಅವ್ರ ಮುಂದೆ ಓದಿ ಅವರು ಇಷ್ಟಪಟ್ಟದ್ದನ್ನೇ ನಾನು ಹೆಚ್ಚೆಚ್ಚು ಪ್ರಕಟಿಸ್ತಾ ಬಂದೆ. ನಿಮ್ಗೆ ಅದೊಂದು ಉದಾಹರಣೆ ಹೆಲ್ಪ್ ಆಯ್ತು ನಿಮ್ಗೆ ಅದು. ಹೌದು, ಮಕ್ಕಳು ಹೇಗೆ ಪ್ರತಿಕ್ರಿಯಿಸ್ತಾರೆ ಅನ್ನೋದನ್ನ ಕೂಡ್ಲೇ ಅಲ್ಲೇ ನಾವು ತಿಳ್ಕೊಂಡ್ರೆ ಆಯ್ತು. ಹೀಗೆ ಇದು ಮಾಡ್ತಾ ಇದ್ದೆ. ಅದ್ರ ಸಂಗಡ ಈ ಚಿತ್ರಕಲೆ ಇದೆಯಲ್ಲ, ಅದು ಕೂಡ ಎಲ್ಲ ಶಾಲೆಗಳಲ್ಲಿ ನಾನು ಪ್ರಯೋಗ ಮಾಡ್ತಾ ಬಂದಿದ್ದೇನೆ. ಅಲ್ಲಿ ಸಣ್ಣ ಸಣ್ಣ ಮಕ್ಕಳು 1ನೇ ತರಗತಿಗೆ ಬರ್ತಾರೆ, 6 ವರ್ಷ ಅವರು. ಅವರಿಗೆ ಆವಾಗ ಎಲ್ಲ ಅಂಗನವಾಡಿಗಳು ಇರ್ಲಿಲ್ಲ. ಅಂತ ಸಂದರ್ಭದಲ್ಲಿ ಅವರು ಶಾಲೆಗೆ ಬಂದಾಗ ಶಾಲೆಗೆ ಹೊಂದ್ಕೊಳ್ಳಿಕ್ಕೆ ಬಹಳ ಬೇಜಾರು ಮಾಡ್ತಾ ಇರ್ತಾರೆ. ಅಂದ್ರೆ ಅವರಿಗೆ ರೂಢಿ ಇರೋದಿಲ್ಲ. ಅಂತ ಮಕ್ಕಳಿಗೆ ಕೂಡ ನಾವು ಆ ಚಿಕ್ಕ ಮಕ್ಕಳನ್ನೇ ಕೂಡಿಸ್ಕೊಂಡು ಒಂದು ಮಾವಿನ ಹಣ್ಣನ್ನು ಬಿಡಿಸೋದು, ಆ ಮಾವಿನ ಹಣ್ಣಿಗೆ ಒಂದು ಕಣ್ಣು ಮತ್ತೆ ಮೂಗು ಬಾಯಿ ಎಲ್ಲ ಬಿಡಿಸ್ಬಿಡೋದು. ಆವಾಗ ಅವರಿಗೆ ನಗು ಬರ್ಲಿಕ್ಕೆ ಶುರು ಆಗ್ತದೆ. ಮಾವಿನ ಹಣ್ಣಿಗೆ ಜೀವ ಬಂದ್ಬಿಡಲ್ಲ ಹೇಳಿ. ಹೀಗೆ ಒಂದ್ 4-5 ಬೇರೆ ಬೇರೆ ಬದನೆಕಾಯಿ ಬಿಡಿಸೋದು, ಆಮೇಲೆ ಗೇರು ಹಣ್ಣು ಬಿಡಿಸೋದು, ಹವ್ಯಾಸ ಮೂಡ್ತು. ಆವಾಗ ಅವ್ರೇನು ಆಗ್ತಾರೆ ಅಂದ್ರೆ ಅದನ್ನು ನೋಡ್ಕೊಂಡು ಅವರಿಗೆ ಖುಷಿಯಾಗಿ ಅವರು ಅಂದ್ರೆ ಸುಲಭವಾಗಿ ಬಿಡಿಸುವಂತ. ಆವಾಗ ಅವರು ಬಿಡಿಸ್ಲಿಕ್ಕೆ ಶುರು ಮಾಡ್ತಿದ್ರು. ಅಷ್ಟೇ ಅಲ್ಲದೆ ಮರುದಿವಸದಿಂದ ಅವರು ನಮ್ಮ ಬೆನ್ನಿಗೆ ತಿರ್ಲಿಕ್ಕೆ ಶುರು ಮಾಡ್ತಿದ್ರು. ಸರ್ ನಮ್ಮ ಕ್ಲಾಸಿಗೆ ಬರ್ರಿ, ನಮ್ಗೊಂದು ಚಿತ್ರ ಮಾಡ್ಕೊಡಿ ಅಂತ ಹೇಳಿ. ಹೀಗೆ ಈ ಶಿಕ್ಷಕರಾದವರಿಗೆ ಅವರಲ್ಲಿರುವ ಚಿತ್ರಕಲೆ ಆಗಿರ್ಬೋದು, ಅಥವಾ ಇಂಥ ಸಾಹಿತ್ಯ ಇದಾಗಿರ್ಬೋದು, ಅಥವಾ ಒಳ್ಳೆ ಹಾಡು ಹೇಳಲಿಕ್ಕೆ ಬಂದದ್ದು ಇರ್ಬೋದು, ಅಥವಾ ನಾಟಕ ಕಲಿಸುವಂತದ್ದು, ಇಂಥ ಎಲ್ಲ ಹವ್ಯಾಸಗಳು ಕೂಡ ಅವರ ವೃತ್ತಿಗೂ ಪೂರಕ ಆಗ್ತದೆ. ಆಟ ಆಡಿಸೋದು, ಒಳ್ಳೆ ವಾಲಿಬಾಲ್ ಪ್ಲೇಯರ್ ಅಥವಾ ಕಬಡ್ಡಿ ಆಟ ಆಡಿಸೋದು, ಇದು ಹೀಗೆ ಎಲ್ಲವೂ ಬೇಕು ನಮ್ಗೆ. ಈ ಪ್ರಾಥಮಿಕ ಶಾಲೆಯಲ್ಲಿ ಅಂತ ಅದಕ್ಕೆ ಪ್ರತ್ಯೇಕ ಅನ್ನೋದು ಇರೋದಿಲ್ಲ. ಅಂತ ಎಲ್ಲ ಇದನ್ನು ಒಟ್ಟು ಮಕ್ಕಳಿಗೆ ಖುಷಿ ಕೊಡ್ತಾ ಅವರಿಗೆ ಬೇಸರವಾಗದ ಹಾಗೆ ಧನಾತ್ಮಕ ಅಂದ್ರೆ ಒಳ್ಳೆಯದರ ಕಡೆಗೆ ಅವರನ್ನ ತಕೊಂಡು ಹೋಗುವ ಇದನ್ನ ನಾವು ಬೆಳೆಸ್ಕೊಂಡಂಗೆ ನಾವು ಹೆಚ್ಚು ಅದರಲ್ಲಿ ಯಶಸ್ಸನ್ನು ಪಡೀಲಿಕ್ಕೆ ಸಾಧ್ಯ ಆಗ್ತದೆ. ಆ ರೀತಿ ಪ್ರಯತ್ನವನ್ನ ನಾನು ಮಾಡ್ತಾ ಬಂದೆ. ಈಗ ಶಿಕ್ಷಕರು, ನಿಮ್ಮಂತ ಶಿಕ್ಷಕರು ಒಂದು ಸಿಕ್ಕಿದ್ರೆ ಹುಡುಗರು ತಮ್ಮ ಜೀವನ ಹೇಗ್ಬೇಕು ಒಳ್ಳೆ ರೀತಿ ಇದ್ ಮಾಡ್ಕೋಬಹುದು. ಅಂದ್ರೆ ಒಂದು ದಾರಿಯನ್ನ ನಾವು ಇದು ಮಾಡ್ಬೋದು. ಶಿಕ್ಷಕರು ಅವರ ಮುಂದೆ ಹೇಗೆ ಆಗ್ತಾರೆ ಅಂತ ನಾವು ಈಗಲೇ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ತುಂಬಾ ಅಡಿಪಾಯ ಅಂತ ಒಳ್ಳೆ ರೀತಿ ಸಿಗ್ತದೆ. ಈಗ ಮಕ್ಕಳು ಮೊಬೈಲ್ ಜೊತೆಗೆ ಇರ್ತಾರೆ, ಅವರು ಅದನ್ನು ಬಿಡೋದಿಲ್ಲ, ಓದೋದನ್ನೆಲ್ಲ ಬಿಟ್ಬಿಟ್ಟಿದ್ದಾರೆ. ಹೀಗೆ ಮಕ್ಕಳ ಮೇಲೆ ನಾವು ಎಲ್ಲ ಹಿರಿಯರು ಆಪಾದನೆ ಮಾಡ್ತಾ ಇರ್ತಾರೆ. ಆದ್ರೆ ಮಕ್ಕಳು ಯಾವಾಗ್ಲೂ ಕೂಡ ಏನಂದ್ರೆ ಪರಿಸರದ ಪ್ರಭಾವಕ್ಕೆ ಒಳಗಾಗ್ತಾ ಇರ್ತಾರೆ. ನಮ್ಮ ಮನೆಯ ಪರಿಸರ ಹೇಗಿದೆ ಅಂತ ನಾವೇ ಒಂದು ರೀತಿ ಆತ್ಮಾವಲೋಕನ ಮಾಡಬೇಕು. ಅಂದ್ರೆ ಮಕ್ಕಳ ಮುಂದೆ ನೀವು ಒಂದು ಕಥೆಯನ್ನ ಹೇಳೋದಿಲ್ಲ, ಅಥವಾ ಒಂದು ಪುಸ್ತಕವನ್ನು ತಂದಿಡೋದಿಲ್ಲ, ಅಥವಾ ಒಂದು ಪುಸ್ತಕನೂ ಅವ್ರ ಮುಂದೆ ನೀವು ಓದಿದ್ದವರಿಗೆ ಕಾಣೋದಿಲ್ಲ. ಅಂತ ಪರಿಸರ ಅಲ್ಲಿ ಇರುವಾಗ ನೀವು ಯಾವಾಗಲೂ ಒಂದು ಕಡೆಗೆ ಮೊಬೈಲ್ ಹಿಡ್ಕೊಂಡು ಕೊಡ್ತೀರಾ, ಅಥವಾ ಅವ್ರ ತಾಯಿ ಪುರ್ಸತ್ತಿದ್ದಾಗ ಧಾರಾವಾಹಿ ಇರ್ತಾರೆ. ಇಂಥ ಪರಿಸರದಲ್ಲಿ ಅವರು ಬೆಳೀತಾ ಇದ್ದಾಗ ಅವನು ಗಲಾಟೆ ಮಾಡಿದವಾಗ ನಾವೇ ಅವನಿಗೆ ಮೊಬೈಲ್ ಕೊಡ್ತೀವಿ. ಅದರ ಬದಲಾಗಿ ನಾವು ಒಂದಿಷ್ಟು ರೀತಿಯ ಪುಸ್ತಕಗಳನ್ನ ಅವ್ರಿಗೆ ಕೊಡೋದು, ಬಣ್ಣ ಬಣ್ಣದ ಕಥೆಗಳ ಪುಸ್ತಕ ಕೊಡೋದು, ನಾವು ಕಥೆಗಳನ್ನು ಹೇಳೋದು, ಅಥವಾ ಕಥೆಗಳನ್ನ ಅರ್ಧಕ್ಕೆ ಹೇಳಿ ನಿಲ್ಲಿಸಿ ನೀನು ಓದ್ಕೋ ಅಂತ ಹೇಳೋದು, ಅಥವಾ ಈ ಪುಸ್ತಕದಲ್ಲಿ ನಾನು ಓದಿದ್ದೀನಿ ಇಂಥ ಕಥೆ ಎಲ್ಲ ಇದೆ ಅನ್ನೋ ಹೇಳಿ ಅವನಿಗೆ ಉಡುಗೊರೆ ಆಗಿ ಕೊಡೋದು. ಇಂತಹ ಒಂದು ಪರಿಸರವನ್ನು ನಿರ್ಮಾಣ ಮಾಡಿದರೆ ಇದು ಅರ್ಧದಷ್ಟು ಕಡಿಮೆ ಆಗ್ತದೆ. ಮತ್ತು ಆ ಕಥೆಗಳನ್ನೆಲ್ಲ ಓದ್ತಾ ಅವರಲ್ಲಿ ಒಂದು ರೀತಿಯ ಒಳ್ಳೆಯ ಭಾವ ಬೆಳೆದ ಹೋಗ್ತದೆ. ಆವಾಗ ಅವರು ಮೊಬೈಲನ್ನು ನೋಡದೇ ಇರ್ಲಿಕ್ಕೆ ಆಗೋದಿಲ್ಲ. ನೋಡಿದ್ರು ಕೂಡ ಅದರಲ್ಲೂ ಕೂಡ ಏನಿದೆ ಮೊಬೈಲಲ್ಲಿ ಒಳ್ಳೆಯದು ಇದೆ, ಬೇಡದೇ ಹೋದದ್ದು ಇರ್ತದೆ. ಆವಾಗ ಅವರು ಏನ್ ಮಾಡ್ತಾರೆ, ಆ ಒಳ್ಳೆಯದರ ಕಡೆಗೆ ಹೆಚ್ಚು ಗಮನ ಕೊಡ್ಲಿಕ್ಕೆ ಶುರು ಮಾಡ್ತಾರೆ. ಇಷ್ಟ ಆಗ್ಬಿಟ್ರೆ ನಮ್ಮ ಎಷ್ಟೋ ಯಶಸ್ಸು ನಮ್ಮ ಇದರಲ್ಲಿ ಸಿಗ್ತಾ ಹೋಗ್ತದೆ. ಅದಕ್ಕಾಗಿ ನಾವು ಹೆಚ್ಚಾಗಿ ನಾವು ಮಕ್ಕಳಿಗೆ ಒಳ್ಳೆಯ ಪರಿಸರವನ್ನ ಕೊಡ್ಲಿಕ್ಕೆ ಪ್ರಯತ್ನ ಹೆಚ್ಚಿನ ಅಂದ್ರೆ ನಾವು ಹೇಳೋದೊಂದು ಮಾಡೋದೊಂದು ಮಾಡಿದ್ರೆ ಅವರು ಮಕ್ಕಳು ಒಪ್ಪೋದಿಲ್ಲ. ಅವರು ಏನೋ ನಮ್ಮನ್ನ
ಪರೀಕ್ಷೆ ಮಾಡ್ದಂಗೆ ಮಾಡ್ತಾನೆ ಇರ್ತಾರೆ ಮತ್ತು ಅನುಸರಿಸ್ತಾರೆ. ಹಾಗಾಗಿ ನಮ್ಮ ನಡೆ ಅವ್ರ ಮೇಲೆ ಪ್ರಭಾವ ಬೀರೋದ್ರಿಂದ ಅವರಿಗೆ ಒಳ್ಳೇದಾಗ್ಬೇಕಂದ್ರೆ ನಮ್ಮ ನಡೆ ಆ ರೀತಿಯ ಪುರಸ್ಕಾರವನ್ನ ನಿರ್ಮಾಣ ಮಾಡಿ ಕೊಡ್ಬೇಕಾಗ್ತದೆ. ಸರ್, ಈಗ ನೀವು ಎಷ್ಟೊಂದು ಮಕ್ಕಳಿಗಾಗಿ ಪುಸ್ತಕಗಳನ್ನ ಬರ್ತಿದ್ದೀರಾ, ಯಾವ ಪುಸ್ತಕಗಳು ಅದರೊಂದು ಹೆಸರುಗಳನ್ನ ಹೇಳ್ಬೋದು ಸರ್? ಅಂದ್ರೆ ಪುಸ್ತಕಗಳ ಹೆಸರು ಅಂದ್ರೆ ನಾನು ಗುಬ್ಬಚ್ಚಿಗೂಡು ಅಂತ ಹೇಳಿ ಒಂದು ಕವನ ಸಂಕಲನವನ್ನ ಮೊದಲು ಬರೆದೆ 2002ರಲ್ಲಿ. ಅಲ್ಲಿವರೆಗೆ ನನ್ನ ಪುಸ್ತಕ ಯಾವುದು ಪ್ರಕಟ ಆಗಿರ್ಲಿಲ್ಲ. ಅಲ್ಲಿಂದ ಪ್ರಾರಂಭ ಆಗಿ ಈಗ ಸುಮಾರು 30 ಪುಸ್ತಕಗಳನ್ನ ಬರೆದಿದ್ದೀನಿ. ಅದರಲ್ಲಿ ಒಂದು ಪುಸ್ತಕ ಮಾತ್ರ ದೊಡ್ಡವರ ಕವನ ಸಂಕಲನ. ಉಳಿದ ಎಲ್ಲ ಪುಸ್ತಕಗಳು ಮಕ್ಕಳಿಗಾಗಿ ನಾನು ಮಕ್ಕಳಿಗೆ ಸಂಬಂಧಪಟ್ಟಂತದ್ದು. ಅದರಲ್ಲಿ ಕಥಾ ಸಂಕಲನ ಇದೆ, ಕಥಾ ಸಂಕಲನ ಒಂದು 10 ಇದೆ. ಆಮೇಲೆ ಕವನ ಸಂಕಲನಗಳಿದ್ದಾವೆ ಮಕ್ಕಳಿಗಾಗಿ. ಆಮೇಲೆ ಲಲಿತ ಪ್ರಬಂಧ ನಮ್ಮ ಕನ್ನಡದ ಮಕ್ಕಳ ಸಾಹಿತ್ಯದಲ್ಲಿ ಬಂದಿರಲಿಲ್ಲಾಗಿತ್ತು, ಮಕ್ಕಳ ಸಾಹಿತ್ಯದಲ್ಲಿ. ಆದರೆ ನಾನು 3-4 ಲಲಿತ ಪ್ರಬಂಧವನ್ನ ಬರೆದಿದ್ದೀನಿ. ಅದು ನನ್ನಿಂದಲೇ ಪ್ರಾರಂಭ ಆಯಿತು ಅಂತ ಹಿರಿಯ ವಿಮರ್ಶಕರೆಲ್ಲ ಗುರುತಿಸಿದ್ದಾರೆ. ಆಮೇಲೆ ಲಲಿತ ಪ್ರಬಂಧ, ಆಮೇಲೆ ಚಿತ್ರ ಪುಸ್ತಕಗಳು, ಸಣ್ಣ ಒಂದೇ ಕಥೆ ಇರುವಂತ ಚಿತ್ರ ಪುಸ್ತಕಗಳನ್ನು ಕೂಡ ಪ್ರಕಟ ಆಗಿದೆ. ಆಮೇಲೆ ಒಂದು ಸಣ್ಣ ಮಕ್ಕಳಿಗಾಗಿ ಚಿತ್ರ, ಅವರಿಗೆ ಖುಷಿ ಕೊಡುವಂತ ಬರೇ ಚಿತ್ರ ಇರುವ ಒಂದು ಪುಸ್ತಕವನ್ನು ಕೂಡ ಮಾಡಿದ್ದೀನಿ. ಹೀಗೆ ಬೇರೆ ಬೇರೆ ರೀತಿಯ ಇದು. ಆಮೇಲೆ 2 ಕಾದಂಬರಿಗಳು ಪ್ರಕಟ ಆಗಿದೆ. ಒಂದು ಬಾವಲಿ ಗುಹೆ, ಇನ್ನೊಂದು ಪ್ರಾಗಿ ಮತ್ತು ಗೆಳೆಯರು. ಪ್ರಾಗಿ ಅಂದ್ರೆ ಕಪ್ಪೆ, ಗೆಳೆಯರು ಅಂತ ಹೇಳಿ. ಕಳೆದ ವರ್ಷ ಬಂದಿದೆ ಹಸಿರಿನ ಕಟ್ಟು ಅಂತ ಪುಸ್ತಕ. ಇದು ಕೂಡ 2 ಮುದ್ರಣ ಆಗಿದೆ. ಇದರಲ್ಲಿ ಒಂದು ಸಣ್ಣ ಕವನವನ್ನ ಮಕ್ಕಳಿಗಾಗಿ ಹೇಳ್ತೀನಿ. ಕೆಲವು ಚಿತ್ರಗಳು ಅಂತ ಕವನದ ಶೀರ್ಷಿಕೆ. ಗಿಡದ ಅಡುಗೆ ಮನೆ ಒಳಗೆ ಹಸಿರಿನ ಬಣ್ಣ ತುಂಬಿತ್ತು, ಚಿಟ್ಟೆಯ ಊಟದ ತಟ್ಟೆಯ ತುಂಬ ಬಣ್ಣದ ರಂಗೋಲಿ ಹಾಕಿತ್ತು, ಕಾಲಿಲ್ಲದೆಯೇ ನಡೆಯುವ ಪ್ರಾಣಿ ಇಡೀ ಇಡಿಯಾಗಿಯೇ ನುಂಗಿತ್ತು, ಜುಟ್ಟಿನ ಹಕ್ಕಿಗೆ 1000 ಕಣ್ಣು ನೋಡಲು ಮಾತ್ರ 2 ಇತ್ತು, ಬಯಲಲ್ಲಿ ತುಂಬಿದ ಪಿಳಿಪಿಳಿ ದೀಪ ಆರಿಸಿ ಒಬ್ಬನೇ ಬೆಳಗಿತ್ತು, ಪುಟ್ಟನೆ ಪಾದ ಪುಟುಪುಟು ಸದ್ದು ಅಮ್ಮನ ಮಡಿಲನ್ನು ಸೇರಿತು. ಪುಟ್ಟನೆ ಪಾದ ಪುಟುಪುಟು ಸದ್ದು ಅಮ್ಮನ ಮಡಿಲನ್ನು ಸೇರಿತ್ತು. ಹೀಗೆ ಇಲ್ಲಿ ಮಕ್ಕಳು ನೋಡುವಂತ ಕೆಲವು ಚಿತ್ರಗಳನ್ನ ಸೇರಿಸಿ ಒಂದು ಪುಟ್ಟ ಕವನವನ್ನು ರಚಿಸಿದ್ದೇನೆ. ಹೀಗೆ ಚಿತ್ರ ಪುಸ್ತಕ, ಹೀಗೆ ಎಲ್ಲಾ ರೀತಿಯ ಪುಸ್ತಕಗಳನ್ನ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿದ್ವಿ. ಈ ಮಕ್ಕಳಿಗೆ ಅಂದ ಕೂಡಲೇ ಅವರಿಗೆ ಆಕರ್ಷಕವಾದ ಚಿತ್ರಗಳು ಬೇಕು, ಮತ್ತೆ ಸ್ವಲ್ಪ ದೊಡ್ಡ ಅಕ್ಷರಗಳಲ್ಲಿ ಇರಬೇಕು, ಸರಳ ವಾಕ್ಯಗಳು ಬೇಕು, ಹೀಗೆಲ್ಲ ಇದೆ. ಹಾಗಾಗಿ ಮಕ್ಕಳ ಪುಸ್ತಕಗಳನ್ನು ಮಾಡೋದು ಕೂಡ ತುಂಬಾ ಕಷ್ಟ ಇದೆ. ಯಾಕಂದ್ರೆ ಬರೇ ಬರೆದು ಬಿಟ್ರೆ ಆಗಿಲ್ಲ, ಅದನ್ನ ಅದಕ್ಕೆ ತಕ್ಕಂತೆ ಚಿತ್ರ ಕಲಾವಿದರು ಬೇಕಾಗ್ತದೆ. ಅವರು ಕೂಡ ಬಹಳ ಕಡಿಮೆ ಇದ್ದಾರೆ. ಪ್ರಕಾಶಕರಿಗೆ ಹೆಚ್ಚಿಗೆ ಖರ್ಚು ಬರ್ತದೆ. ಆವಾಗ ಅವರು ಅದನ್ನು ಪ್ರಕಟಿಸುವುದು ಕೂಡ ಕಷ್ಟ ಆಗ್ತದೆ. ಆದ್ರೂ ಕೂಡ ಮಕ್ಕಳಿಗೆ ಅಂತ ಹೇಳಿ ಈಗ ತುಂಬಾ ಪುಸ್ತಕಗಳು, ಹೊಸ ಕಾಲದ ಪುಸ್ತಕಗಳು ಬರ್ತವೆ. ಅದನ್ನೆಲ್ಲ ಈ ಮಕ್ಕಳ ಮುಂದೆ ಇಟ್ಟು ಅವರು ಓದಿದರೆ ಅದು ನಿಮಗೆ ಮಕ್ಕಳ ಒಳ್ಳೆಯ ಬೆಳವಣಿಗೆಗೆ ಸಾಧ್ಯ ಆಗ್ತದೆ. ನೀವು ಯಾರನ್ನೇ ಕೇಳಿ, ಹಿರಿಯರನ್ನ ಅಥವಾ ಯಾವುದೇ ಸಾಧನೆ ಮಾಡಿದವರನ್ನ ನಾವು ಮಾತಾಡಿಸಿದ್ರೆ ಅವರು ಮೊದಲು ಹೇಳೋದು, ನಾನು ಚಿಕ್ಕಂದಿನಿದ್ದಾಗ್ಲೇ ನನ್ನ ಮನೆಗೆ ಪುಸ್ತಕ ಬರ್ತಾ ಇತ್ತು, ಅದನ್ನು ಓದ್ತಾ ಇದ್ದೆ, ಓದ್ತಾ ಓದ್ತಾ ನನಗೆ ಅದರ ಅರಿವು ಹೆಚ್ಚಾಗ್ತಾ ಹೋಯ್ತು, ಆ ಹವ್ಯಾಸ ಬೆಳೀತು, ಅದ್ರ ಮೂಲಕ ನಾನು ಈ ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ಆಯ್ತು ಅಂತ ಹೇಳ್ಕೊಡ್ತಾರೆ. ಅಂದ್ರೆ ಪುಸ್ತಕ ಓದುವುದು ಎಷ್ಟು ಮುಖ್ಯ, ಯಾವುದೇ ವೃತ್ತಿಗೆ ಹೋಗಿ ನೀವು, ಆದ್ರೆ ಅದು ಓದೋದು ಎಷ್ಟು ಮುಖ್ಯ ಅನ್ನೋದು ನಮ್ಗೆ ಅನೇಕ ಉದಾಹರಣೆಗಳು ನಮ್ಗೆ ಸಿಗ್ತದೆ. ಹಾಗಾಗಿ ಆ ಪುಸ್ತಕ ಓದುವ ಹವ್ಯಾಸವನ್ನ ನಮಗೆ ಇಲ್ಲದೇ ಇದ್ರೂ ಕೂಡ ಮಕ್ಕಳಿಗೆ ನೀವು ಅದನ್ನ ತಲುಪಿಸಿದ್ರೆ ಅದು ನಿಮ್ಗೆ, ನಾವು ನಮ್ಮ ಮಕ್ಕಳ ಮೂಲಕ ನಮ್ಮ ಕನಸನ್ನು ಕಾಣ್ತಾ ಇರ್ತೀವಿ. ಅಂದ್ರೆ ನಮ್ಮ ಹತ್ರ ಮಾಡ್ಲಿಕ್ಕೆ ಆಗದೇ ಇದ್ದಂತ ಸಾಧನೆಯನ್ನ ನಮ್ಮ ಮಕ್ಕಳು ಮಾಡ್ಬೇಕು, ಅವರಿಂದ ಸಮಾಜಕ್ಕೆ ಒಳ್ಳೇದಾಗ್ಬೇಕು ಅನ್ನುವ ಆಸೆ ಇರ್ತದೆ. ಅಂತ ಆಸೆಗಳ ಮತ್ತು ಸಮಾಜಕ್ಕೆ ಒಳಿತಾಗುವ ಪೂರಕವಾಗಿ ನಾವು ಇಂಥ ಓದುವ ಹವ್ಯಾಸವನ್ನ ನಾವು ಇಟ್ಕೊಳ್ಬೇಕು, ಮಕ್ಕಳಿಗೂ ಬೆಳೆಸ್ಬೇಕು ಅನ್ನೋದು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇಷ್ಟೊಂದು ಸಾಹಿತಿಗಳಿರ್ಬೋದು, ಎಲ್ಲ ಇದ್ರಲ್ಲೂ ರಂಗದಲ್ಲಿ ಇದ್ದಿದ್ದೀರಾ, ಶಿಕ್ಷಕರಲ್ಲಿರ್ಬೋದು, ಸಾಹಿತಿಗಳಾಗಿರ್ಬೋದು, ನಿಮ್ಗೆ ಎಷ್ಟೊಂದು ಪ್ರಶಸ್ತಿಗಳು ಬಂದಿದೆ. ಯಾವ ಪ್ರಶಸ್ತಿಗಳ ಬಗ್ಗೆ ನಮ್ಮ ವೀಕ್ಷಕರಿಗೆ ಯಾವ್ದು ಬಂದಿದೆ ಅಂತ ಹೇಳ್ಕೊಬೋದು ಸರ್? ಕೂಡ ನನಗೆ
ರಾಜ್ಯದವರು ಗುರುತಿಸಿ ರಾಜ್ಯದ ಉತ್ತಮ ಶಿಕ್ಷಕ ಪ್ರಶಸ್ತಿ ಕೊಟ್ಟರು. ಹಾಗೆ ರಾಷ್ಟ್ರಪತಿಗಳಿಂದಲೂ ಕೂಡ ರಾಷ್ಟ್ರ ಪ್ರಶಸ್ತಿ, ಪ್ರಣವ್ ಮುಖರ್ಜಿ ಅವರು ರಾಷ್ಟ್ರಪತಿ ಇದ್ದಾಗ 2012ರಲ್ಲಿ ನನಗೆ ರಾಷ್ಟ್ರ ಪ್ರಶಸ್ತಿ ಕೂಡ ಬಂದಿದೆ. ಹಾಗೆ ನನ್ನ ಪುಸ್ತಕಗಳಿಗೂ ಕೂಡ ಹೊಂಬಳ ಮಕ್ಕಳ ಸಾಹಿತ್ಯ ಪ್ರಶಸ್ತಿ ಅಂತ ಬಂತು. ಬಾಲ ವಿಕಾಸ ಅಕಾಡೆಮಿಯ ಮಕ್ಕಳ ಚಂದ್ರ ಪ್ರಶಸ್ತಿ ಬಂದಿದೆ ಒಂದು ಪುಸ್ತಕಕ್ಕೆ. ಹಾಗೆ ಅವರು ಗೌರವ ಪ್ರಶಸ್ತಿಯನ್ನು ನನಗೆ ಕೊಟ್ಟಿದ್ದಾರೆ. ಅದೆಲ್ಲಕ್ಕಿಂತ ಹೆಚ್ಚಾಗಿ ನನಗೆ ನನ್ನ ಕಾದಂಬರಿಯನ್ನ ಗುರುತಿಸಿ 2022ರಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿಯವರು, ಕೇಂದ್ರ ಸಾಹಿತ್ಯ ಅಕಾಡೆಮಿಯವರು ಬಾಲ ಸಾಹಿತ್ಯ ಪುರಸ್ಕಾರ ಅಂತ ಕೊಟ್ಟರು. ಇದೆಲ್ಲ ಒಂದು ಪೂರಕ ಅಷ್ಟೇ. ನಾವು ಬರೆದದ್ದು ಜನರಿಗೆ ಇಷ್ಟ ಆದ್ರೆ, ಅವರು ಮತ್ತೆ ಮತ್ತೆ ಓದಿದ್ರೆ, ನಮ್ಮ ಪುಸ್ತಕಗಳು ಮತ್ತೆ ಮತ್ತೆ ಮುದ್ರಣ ಆದ್ರೆ ನಿಜವಾದ ಪ್ರಶಸ್ತಿ. ಆ ಪ್ರಶಸ್ತಿಗಳು ಒಂದು ಸರಿ ನಾವು ಸಂಭ್ರಮಿಸ್ತೀವಿ, ಒಂದ್ಸರಿ ಎಲ್ಲಾ ಪೇಪರ್ ನಲ್ಲೆಲ್ಲ ಬರ್ತದೆ, ಫೋಟೋ ಬರ್ತದೆ, ಯಾರು ಸನ್ಮಾನ ಮಾಡ್ತಾರೆ. ಹೀಗೆ ಆದ್ರೆ ಕಾಯಮಾಗಿ ಉಳಿಯೋದು, ಮನಸ್ಸಿನಲ್ಲಿ ಕಾಯಮಾಗಿ ಉಳಿಯೋದು ನಾವು ಮಾಡಿದಂತ ಕೆಲಸಗಳು ಮಾತ್ರ. ಅದು ನಾವು ಹೇಳೋದಷ್ಟೇ, ಎಲ್ಲರೂ ಪುಸ್ತಕ ಓದೋದ್ರ ಮೂಲಕ ಸಾಹಿತಿಗಳು ಬರೆದಂತ ಎಷ್ಟೋ ಇವರು ಅಂತಲ್ಲ, ಎಷ್ಟೋ ಜನ ಸಾಹಿತಿಗಳು ಇದ್ದಾರೆ, ಎಷ್ಟೋ ಜನ ಬುಕ್ಕಿನ ಓದೋದ್ರಿಂದ ಹೆಚ್ಚಿನ ಮಾಹಿತಿ ಮಕ್ಕಳಿಗೆ ಕೊಡುವಂತ ಕೆಲಸ ಎಲ್ಲಾ ಪಾಲಕರು ಆಗ್ಬೇಕು, ಎಲ್ಲರೂ ಕರ್ತವ್ಯ ಆಗ್ಬೇಕಂತ ನಾನು ಈ ಮೂಲಕ ಹೇಳ್ಕೊಂತೀನಿ. ನೀವು ಇಷ್ಟೊತ್ತು ನಮ್ ಜೊತೆ ಇದ್ದು ನಿಮ್ಮ ಅಭಿಪ್ರಾಯ ಹಂಚ್ಕೊಳ್ಳೋದಕ್ಕೆ ನಿಜವಾಗ್ಲೂ ಒಂದು ಧನ್ಯವಾದ ನಿಮ್ಗೆ ಅರ್ಪಿಸ್ತೀನಿ ಸರ್. ನಾನು ನಿಮಗೆ ಧನ್ಯವಾದ ಹೇಳಲಿಕ್ಕೆ ಬಯಸ್ತೇನೆ. ನೀವು ಇಲ್ಲಿ ನಿಮ್ಮ ಕೆಲಸದ ಒತ್ತಡದಲ್ಲಿ ಇಲ್ಲಿ ಬಂದು ಆ ಒಂದು ನನ್ನ ಪರಿಚಯಿಸಲಿಕ್ಕೆ, ಸಮಾಜಕ್ಕೆ ಪರಿಚಯಿಸಲಿಕ್ಕೆ ಪ್ರಯತ್ನಿಸಿದ್ದೀರಿ. ಇದನ್ನ ಕೇಳುವಂತ ಎಲ್ಲ ವೀಕ್ಷಕರಿಗೆ ಮತ್ತು ಇದನ್ನು ಸಿದ್ಧಪಡಿಸುತ್ತಿರುವಂತ ನಿಮಗೆ ಎಲ್ಲರಿಗೂ ಕೂಡ ನಾನು ನನ್ನ ವಂದನೆಯನ್ನು ಸಲ್ಲಿಸಿ, ಇದೇ ರೀತಿ ನಿಮ್ಮ ಪಯಣ ಯಶಸ್ಸಿನಲ್ಲಿ ಮುಂದುವರಿಯಲಿ ಅಂತ ಕೇಳ್ಕೊಳ್ತೀನಿ.